ಮೂಲಕ ಸೆಕ್ಯೂರಿಟಿ ಕೊಡೋದ್ರ ಮೂಲಕ ಹೇಗೆ ಏನ್ ಮೆಸೇಜ್ ಕೊಟ್ಟಿದ್ದಾರೆ ಪೊಲೀಸರು ಅಂತ ನಿಜಕ್ಕೂ ಅರ್ಥ ಆಗ್ತಾ ಇಲ್ಲ. ಕೊಲೆ ಆರೋಪಿ ದರ್ಶನ್ಗೆ ನಿನ್ನೆ ರಾತ್ರಿ ಕೂಡ ಡ್ರಿಲ್ ಮಾಡಲಾಯಿತು. ಕೊಲೆ ಆರೋಪಿ ದರ್ಶನ್ಗೆ ಯಾಕೆ ವಿಐಪಿ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ? ದರ್ಶನ್ ಒಬ್ಬ ಆರೋಪಿ ಅಲ್ವಾ? ಅವರೇನ್ ದರೆಗಿಳಿದ ದೊರೆನ? ಹಾಗಾದ್ರೆ ಸಿಗರೇಟ್ ಕೇಳಿದ್ರೆ ಕೊಟ್ರಂತೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು. ಕೊಟ್ಟಿಲ್ಲ ಅನ್ನುವ ಮಾಹಿತಿ ಇತ್ತು, ಆದ್ರೆ ಕೊಟ್ಟಿದ್ದಾರಂತೆ. ನಾಳೆ ಯಾರೇ ಆರೋಪಿ ಕೇಳಿದ್ರು ಹಾಗಾದ್ರೆ ಸಿಗರೇಟ್ ಕೊಡ್ತಾರಾ? ಇದೇನ್ ಬಾರ್ ಅಂಡ್ ರೆಸ್ಟೋರೆಂಟಾ ಅಥವಾ ಜೈಲ? ದರ್ಶನ್ ಸಿಗರೇಟ್ ಕೇಳಿದ್ರು ಅಂದ್ರೆ ಕೊಡ್ತೀರಾ, ಮತ್ತೊಂದು ಕೇಳಿದ್ರು ಕೊಡ್ತೀರಾ ಬಿಡಿ ಅನ್ನುವಂತ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಹುಟ್ಕೊಂಡಿದೆ. ಕೊಲೆ ಆರೋಪಿ ದರ್ಶನ್ಗೆ ನಿನ್ನೆ ರಾತ್ರಿ ಸಿಗರೇಟ್ ಅನ್ನ ಕೊಡ್ಲಾಗಿದೆಯಂತೆ. ಹಾಗಾದ್ರೆ ಸಾರ್ವಜನಿಕರಿಗೆ ಏನ್ ಮೆಸೇಜ್ ಪಾಸ್ ಮಾಡ್ತಾ ಇದ್ದೀರಾ ನೀವು ಪೊಲೀಸರು? ದರೆಗಿಳಿದಿರೋ ದೊರೆನ ದರ್ಶನ್? ಎಲ್ಲಿ ಎಷ್ಟೋ ಸಿನಿಮಾಗಳಲ್ಲಿ ದೊರೆಯಾಗಿ ಆಕ್ಟ್ ಮಾಡಿರ್ಬೋದು, ಆದ್ರೆ ರಿಯಲ್ ಲೈಫ್ ಅಲ್ಲಿ ಕೊಲೆ ಆರೋಪವನ್ನ ಹೊತ್ತಿರುವಂತ A2 ಆರೋಪಿ. ಸಿಗರೇಟ್ ಕೇಳಿದ್ರು ಅಂದ ತಕ್ಷಣ ಕೊಟ್ಟಿದ್ದೀರಲ್ಲ, ಇನ್ನೊಂದೇನೋ ಕೇಳ್ತಾರೆ, ಎಣ್ಣೆ ಕೇಳ್ತಾರೆ ಅಥವಾ ಇನ್ನು ಮತ್ತೊಂದೇನೋ ಕೇಳ್ತಾರೆ, ಅದನ್ನು ಕೊಡ್ತೀರಾ, ಸಪ್ಲೈ ಮಾಡ್ತೀರಾ? ದರ್ಶನ್ನ ಜೈಲಲ್ಲಿಟ್ಟು VIP ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಯಾಕೆ ನೀವು ಅನ್ನುವಂತ ಪ್ರಶ್ನೆ ನಮಗ್ ಮಾತ್ರ ಅಲ್ಲ, ಸಾಮಾನ್ಯ ಪ್ರಜೆಗೂ ಕೂಡ ಮೂಡುತ್ತೆ. ಯಾಕೆಂದ್ರೆ ಈಗಾಗಲೇ ಒಂದಷ್ಟು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಬಿಡಪ್ಪ, ಅವರು ದೊಡ್ಡ ಸೆಲೆಬ್ರಿಟಿ, ಇವತ್ತು ನಾಳೆ ಆಚೆ ಬರ್ತಾರೆ, ಎಂತ ಕೇಸಲ್ಲಿ ಒಳಗಾದ್ರೂ ಅಷ್ಟೇ ಈಸಿಯಾಗಿ ಆಚೆ ಬರ್ತಾರೆ ಅಂತ. ಆ ರೀತಿ ಮೆಸೇಜ್ ಕೊಡ್ತಾ ಇದ್ದೀರಾ ನೀವು? ಹಾಗಾದ್ರೆ ಸಾರ್ವಜನಿಕರು ಏನ್ ಅಂದ್ಕೋಬೇಕು ನಿಮ್ ತನಿಖೆ ಬಗ್ಗೆ? ಸಿಗರೇಟ್ ಕೇಳಿದಾಗ ಚಾಕ್ಲೇಟ್ ಕೊಟ್ರಿ ಅನ್ನುವಂತ ಮಾಹಿತಿ ಬಂತು. ಅದೇ ಮಾಹಿತಿ ಆಗಿದ್ರೆ ಸಾರ್ವಜನಿಕರು ಖುಷಿ ಪಡ್ತಾ ಇದ್ರು. ಆದ್ರೆ ಸಿಗರೇಟೇ ಕೊಟ್ಟಿದ್ದೀರಾ ಅಂದ್ಮೇಲೆ ಇನ್ನೇನೋ ಕೇಳಿದ್ರು ಅಂದ್ರೂ ನೀವು ಕೊಡ್ತೀರಾ, ಪೂರೈಕೆ ಮಾಡ್ತೀರಾ? ಹಾಗಾದ್ರೆ ಇದು ಸ್ಟೇಷನ್ನ ಅಥವಾ ದರ್ಶನ್ ಕೊಂಡ್ಕೊಂಡಿರುವಂತಹ ಬಾರ್ ಅಂಡ್ ರೆಸ್ಟೋರೆಂಟಾ ಅನ್ನುವಂಥ ಪ್ರಶ್ನೆ ಎಲ್ರಿಗೂ ಕೂಡ ಸಹಜವಾಗಿ ಮೂಡುತ್ತೆ. ನಮಗ್ ಮಾತ್ರ ಅಲ್ಲ, ಸಾರ್ವಜನಿಕರಿಗೆ ಎಲ್ರೂ ಕೂಡ ಅಂದ್ಕೊಳ್ತಾ ಇರೋದೇ ಹಾಗೆ. ದರ್ಶನ್ ಕೊಲೆ ಮಾಡಿದ್ರು, ಅಕಸ್ಮಾತ್ ಈಗ ನಾವು ಆರೋಪಿ ಅಂತಿದ್ವಿ, ಬಟ್ ಕೊಲೆ ಮಾಡಿದ್ರು ಸಾಬೀತಾದ್ರೂ ಕೂಡ ಆಚೆ ಬರ್ತಾರೆ ಅನ್ನುವಂಥ ಚರ್ಚೆ ಆಗ್ತಾ ಇದೆಯಲ್ಲ, ಆ ಚರ್ಚೆಗೆ ಪುಷ್ಟಿ ಕೊಡುವಂತ ನಿಟ್ಟಿನಲ್ಲಿ ಈ ಡೆವಲಪ್ಮೆಂಟ್ಸ್ ಆಗ್ತಾ ಇರುವಂಥದ್ದು. ಸಿಗರೇಟ್ ಯಾಕೆ ಕೊಡಬೇಕಾಗಿತ್ತು? ಯಾವುದೇ ಒಂದು ರಿಯಾಲಿಟಿ ಶೋಗೆ ಹೋದ್ರೂ ಕೂಡ ಇಂತಿಂತ ಇಷ್ಟಿಷ್ಟು ಸಿಗರೇಟ್ ಕೊಡಬೇಕು ಅಂತ ಇರುತ್ತಲ್ಲ, ಅದಕ್ಕೂ ಕೂಡ ಒಂದಷ್ಟು ಇದು ಭದ್ರತೆ ಇರುತ್ತೆ ಅಥವಾ ಅದಕ್ಕೆ ತಕ್ಕಂಥ ಕಾನೂನು ಇರುತ್ತೆ. ಆದರೆ ಕಾನೂನಿನ ಚೌಕಟ್ಟಿನಲ್ಲಿರುವಂಥವ್ರು, ಆರೋಪಿಯಾಗಿ ತನಿಖೆ ಎದುರಿಸ್ತಾ ಇರುವಂಥವ್ರು, ಸೆಲ್ಲಲ್ಲಿರುವಂಥವ್ರು, ಅವ್ರಿಗೆ ನೀವು ಹೇಗೆ ಸಿಗರೇಟ್ ಕೊಟ್ರಿ? ನಿನ್ನೆ ಅವ್ರು ಹೇಳ್ತಾ ಇದ್ರು, ಟೆನ್ಷನ್ ಆಗ್ತಾ ಇದೆ ನನಗೆ, ಸಿಗರೇಟ್ ಬೇಕು, ಕೈಕಾಲು ನಡುಗ್ತಾ ಇದೆ, ಬೇಕು ಅಂತ. ಹಾಗಂತ ಕೊಟ್ಬಿಡೋದಾ? ಬೇರೆ ಕೇಸ್ನಲ್ಲೂ ಇದೇ ರೀತಿ ನಡ್ಕೋತೀರಾ ನೀವು? ಏನ್ ಮೆಸೇಜ್ ಕೊಡ್ತಾ ಇದ್ದೀರಾ?